ಭಾರತದ ಪ್ರಮುಖ ಬೀಡಿ ಬ್ರ್ಯಾಂಡ್ ದಿನೇಶ್ ಬೀಡಿಯ ಮಾಲೀಕರಾಗಿದ್ದ ಸುರೇಶ್ ಚಂದ್ ಅಗರ್ವಾಲ್ ತಂದೆ ಸುರೇಶ್ ಚಂದ್ ಎಂಬುವರನ್ನ ಮಗನೇ ಕೊಲೆ ಮಾಡಿರುವ ಘಟನೆ. ಕುಡಿತದ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ. ಕೋಪದಿಂದ ನರೇಶ್ ತನ್ನ ತಂದೆಗೆ ಗುಂಡು ಹಾರಿಸಿದ್ದಾನೆ. ಭಯದಲ್ಲಿ ತಾನು ಹಣೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ. ನೇ ವರ್ಷದ ಬರ್ತ್ಡೇ ಪ್ರಯುಕ್ತ ಕಿಂಗ್ ಚಿತ್ರದ ಲುಕ್ ರಿವೀಲ್ ಆಗಿದೆ. ಶಾರುಖ್ ಖಾನ್ ಕಿಂಗ್ ಚಿತ್ರದ ಹೊಸ ಲುಕ್ ಬ್ರಾಡ್ ಪಿಟ್ F1 ಸಿನಿಮಾದ ಲುಕ್ ಹೋಲುತ್ತಿದೆ. ಶಾರುಖ್ ಹಳೆಯ ಜಬ್ ಹ್ಯಾರಿ ಮೆಟ್ ಸೇಜಲ್ ಲುಕ್ನಂತೆ ಇದೆ ಎಂದು ಕೆಲವರು ಗುರುತಿಸಿದ್ದಾರೆ. ಸಿನಿಮಾದಲ್ಲಿ ಶಾರುಖ್ ಖಾನ್ ಮಗಳು ಸುಹಾನಾ ಕೂಡ ನಟಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸ ಎಸೆಯುವವರನ್ನ ತಡೆಯಲು BSWML ಹೊಸ ಕ್ರಮ. ಕಸ ಎಸೆಯುವವರ ವಿಡಿಯೋ ಮಾಡಿ ವಾಟ್ಸಪ್ ಮೂಲಕ BSWMLಗೆ ಕಳುಹಿಸಿದರೆ 250 ರು ಬಹುಮಾನ. ಈ ಯೋಜನೆಯು ನಗರವನ್ನು ಸ್ವಚ್ಛಗೊಳಿಸಲು, ತ್ಯಾಜ್ಯ ನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಜವಾಬ್ದಾರಿಯುತ ವರ್ತನೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಳೆಗಾಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ 2 ಕಾಡಾನೆಗಳು ಸಾವು. ತಂತಿ ಬೇಲಿಗೆ ವಿದ್ಯುತ್ ಕನೆಕ್ಷನ್ ನೀಡಿದ್ದ ಕಾರಣ ಈ ದುರ್ಘಟನೆ. ಅಕ್ರಮವಾಗಿ ಮನೆಯಿಂದ ವಿದ್ಯುತ್ ಸಂಪರ್ಕ. ರೈತ ಗಣಪತಿ ಸಾತೇರಿ ಗುರವ್ ಅವರನ್ನು ಅರಣ್ಯ ಇಲಾಖೆ ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಐತಿಹಾಸಿಕ ವಿಶ್ವಕಪ್ ಗೆದ್ದರೂ ಭಾರತ ಮಹಿಳಾ ತಂಡಕ್ಕೆ ಸಿಗುವುದು ನಕಲಿ ಟ್ರೋಫಿ. ಅಸಲಿ ಟ್ರೋಫಿ ದುಬೈನಲ್ಲಿರುವ ICC ಕೇಂದ್ರ ಕಚೇರಿಯಲ್ಲಿರಲಿದೆ. ಫೋಟೋಶೂಟ್ ನಡೆಸಿದ ಬಳಿಕ ಮೂಲ ಟ್ರೋಫಿಯನ್ನು ಕೇಂದ್ರ ಕಚೇರಿಯಲ್ಲಿ ಇಡಲಾಗುತ್ತೆ. ಸಂಭ್ರಮಾಚರಣೆ ಮತ್ತು ಫೋಟೋ ಸೆಷನ್ ನಂತರ ಗೆದ್ದವರು ನಕಲಿ ಟ್ರೋಫಿಯೊಂದಿಗೆ ಹಿಂದಿರುಗುತ್ತಾರೆ.